ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾರವರ ಅಧ್ಯಕ್ಷತೆಯಲ್ಲಿ 10 ವರ್ಷಗಳ ನಂತರ ಅಭೂತಪೂರ್ವ 48 ಸ್ಥಾನ ಜಯಗಳಿಸಿ ಸ್ಪಷ್ಟ ಬಹುಮತದೊಂದಿಗೆ ದೆಹಲಿಯ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ. ದೆಹಲಿಯಂತಹ ದೇಶದ ರಾಜಧಾನಿಯಲ್ಲಿ ಪ್ರಬುದ್ಧ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿಯಲ್ಲಿ ಶಾಸಕ ಎಸ್ ಮುನಿರಾಜು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1 ಸ್ಥಾನ ಗಳಿಸದೆ ಧೂಳಿಪಟವಾಗಿದೆ. ರಾಹುಲ್ ಗಾಂಧಿ ಹೇಳ್ತಾರೆ, ಕಾಂಗ್ರೆಸ್ ಸೋತ್ರೆ ಇವಿಎಂ ಸರಿಯಿಲ್ಲ, ನಕಲಿ ಮತದಾರರನ್ನ ಸೇರಿಸಿದ್ದಾರೆ ಅಂತ. ಅದೇ ಗೆದ್ದಾಗ ಅವರಿಗೆ ಎಲ್ಲವೂ ಕೂಡ ಸರಿ ಇರುತ್ತೆ, ಅಲ್ಲಿ ನಕಲಿ ಮತದಾರರು ಇರುವುದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ನೇತಾರರ ವೈಖರಿ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಶಾಸಕ ಎಸ್ ಮುನಿರಾಜು ಹರಿಹಾಯ್ದಿದ್ದಾರೆ. ಫಲಿತಾಂಶ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು, ನಡ್ಡಾರವರ ಅಧ್ಯಕ್ಷತೆಯಲ್ಲಿ ಒಂದು ಅಭೂತಪೂರ್ವವಾದಂಥ ಜಯಗಳಿಸಿದ್ದಾರೆ. 48 ಸ್ಥಾನಗಳನ್ನ ಪಡೆಯುವ ಮೂಲಕ ಸ್ಪಷ್ಟ ಬಹುಮತದಿಂದ ದೆಹಲಿಯ ಅಧಿಕಾರದ ಚುಕ್ಕಾಣಿ 10 ವರ್ಷದ ನಂತರ ಹಿಡಿತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ಸು ದೆಹಲಿಯಲ್ಲಿ ಧೂಳಿಪಟ ಆಗಿದೆ. 1 ಸ್ಥಾನನೂ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ದೆಹಲಿ ಅಂತ ದೇಶದ ರಾಜಧಾನಿಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಸ್ಪಷ್ಟವಾಗಿ ಈ ದೇಶದ ನಾಗರಿಕರು, ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾರೆ. ಇದೊಂದು ಅಭೂತಪೂರ್ವವಾದಂಥ ಜಯ. ಹಾಗಾಗಿ ಈ ಜಯದ ಹಿಂದೆ ಟೀಕೆ ಟಿಪ್ಪಣಿಗಳು ಭಾಳಷ್ಟು ಬಂದಿದೆ. ಮಾನ್ಯ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರ ಚುನಾವಣೆ ನಡೆದ ಮೇಲೆ ಈಗ ನಿನ್ನೆಯ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಕಲಿ ಮತದಾರರನ್ನ ಸೇರಿಸಿದ್ರು ಅಂತೇಳಿ. ಎಲ್ಲಿ ಸೋಲ್ತಾರೋ ಅಲ್ಲಿ ಇವಿಎಂ ಸರಿ ಇಲ್ಲ, ಎಲ್ಲಿ ಸೋರ್ತಾರೋ ಅಲ್ಲಿ ನಕಲಿ ಮತದಾರರು, ಎಲ್ಲಿ ಗೆದ್ದಾಗ ಅಲ್ಲಿ ಮಾತ್ರ ಇವಿಎಂ ಸರಿ ಇರುತ್ತೆ, ಅಲ್ಲಿ ನಕಲಿ ಮತದಾರರಿಲ್ಲ. ಇವರ ಒಂದು ವೈಖರಿ. ಭಾರತೀಯ ಜನತಾ ಪಕ್ಷದ ಆಡಳಿತನ ನೋಡಿ ದೇಶದ ಸಮಗ್ರತೆ ಮತ್ತು ಭದ್ರತೆ, ಅಭಿವೃದ್ಧಿನ ನೋಡಿ ದೆಹಲಿ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿದ್ದಾರೆ, ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಅದಕ್ಕಾಗಿ ದೆಹಲಿಯ ಮತದಾರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.